ಹುಣ್ಣಿಮೆ ನಂತರದ ಶುಕ್ರವಾರ ಮಹಾಲಕ್ಷ್ಮಿ ಹಬ್ಬ ಪವಿತ್ರವಾದದ್ದು. ವರ ಕೊಡೋ ವರಮಹಾಲಕ್ಷ್ಮಿಗೆ ಎಲ್ಲ ಕಡೆ ಆಕರ್ಷಕ ಸಿಂಗಾರ. ವರಲಕ್ಷ್ಮಿ ಹಬ್ಬ ಹಿಂದೂಗಳ ಮನೆಯಲ್ಲಿ, ಅದರಲ್ಲೂ ಮಾತೆಯರಿಗೆ ಪ್ರಿಯವಾದ ಹಬ್ಬ. ಶ್ರಾವಣ ಪೌರ್ಣಮಿ ಕಳೆದ ವಾರದಲ್ಲಿ ಬರುವ ಶುಕ್ರವಾರ ಬಂದಿರುವ ಮಹಾಲಕ್ಷ್ಮಿ ಹಬ್ಬವನ್ನು ಪವಿತ್ರವಾದದ್ದು ಎಂದು ಭಾವಿಸುವ ಮಹಿಳೆಯರು ಶ್ರದ್ಧಾ ಭಕ್ತಿಯಿಂದ ವರಮಹಾಲಕ್ಷ್ಮಿಯನ್ನ ಅಲಂಕರಿಸಿ ಪೂಜೆ ಸಲ್ಲಿಸಿದರು. ಚಿಕ್ಕಬಳ್ಳಾಪುರ ನಗರದಲ್ಲಿ ಮಹಾಲಕ್ಷ್ಮಿ ಹಬ್ಬವನ್ನು ವಿಶೇಷವಾಗಿ ಆಚರಿಸುತ್ತಿರುವ ಜೆಡಿಎಸ್ ಪಾರಿಜಾತ ಗೌಡ ಮನೆಯಲ್ಲಿ ಈ ಬಾರಿ ಸರಳವಾಗಿದ್ರೂ ಶ್ರದ್ಧಾ ಭಕ್ತಿಯಿಂದ ಪೂಜಿಸಿದ್ರು. ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ಕೇವಲ ಶ್ರೀಮಂತರು ಮಾತ್ರ ಆಚರಿಸೋ ಹಬ್ಬ ಅನ್ನೋ ಒಂದು ಕಾಲವಿತ್ತು. ಆದ್ರೆ ಈಗ ಬದಲಾಗಿದೆ. ಲಕ್ಷ್ಮಿಯನ್ನ ಪೂಜಿಸಲು ಶ್ರೀಮಂತರ, ಬಡವರು, ಮೇಲ್ಜಾತಿ ಕೆಳಜಾತಿ ಅನ್ನೋ ವ್ಯತ್ಯಾಸವಿಲ್ಲದೆ ಆಚರಣೆ ಮಾಡುತ್ತಿದ್ದು, ಚಿಕ್ಕಬಳ್ಳಾಪುರ ನಗರದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ KM ಮುನೇಗೌಡರ ಮನೆಯಲ್ಲಿ ಅವರ ಪತ್ನಿ ಮಮತಾ ಮುನೇಗೌಡ, ನಗರ ಠಾಣೆ PSI ನಂಜುಂಡಯ್ಯನವರ ಪತ್ನಿ, ಮಕ್ಕಳು ವರಮಹಾಲಕ್ಷ್ಮಿಗೆ ಶ್ರದ್ಧಾ ಭಕ್ತಿಯಿಂದ ವಿಶೇಷ ಪೂಜೆ ಸಲ್ಲಿಸಿದರು. ಸುತ್ತಮುತ್ತಲ ಮನೆಗಳ ಮಹಿಳೆಯರನ್ನ ಕರೆದು ತಾಂಬೂಲ ಕೊಟ್ಟು ಭಕ್ತಿಯಿಂದ ಭಾವನೆಗಳನ್ನು ವಿನಿಮಯ ಮಾಡಿಕೊಂಡರು. ಚಿಕ್ಕಬಳ್ಳಾಪುರದ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಪ್ರತಿ ವರ್ಷದಂತೆ ಶ್ರಾವಣ ಮಾಸದಲ್ಲಿ ಬರುವ 2ನೇ ಶ್ರಾವಣ ಶುಕ್ರವಾರದಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಎಲ್ಲ ಹೆಣ್ಮಕ್ಳು ಆಚರಿಸುತ್ತಾರೆ. ಬೆಳಗಿನ ಜಾವ ಬೇಗ ಎದ್ದು ಹೆಣ್ಣುಮಕ್ಕಳು ತುಂಬ ಖುಷಿಯಾಗಿ ಸಂತೋಷವಾಗಿ ಹಬ್ಬನ ಆಚರಣೆ ಮಾಡ್ತಾರೆ. ಅಕ್ಕಪಕ್ಕದ ಹೆಣ್ಣು ಮಕ್ಕಳನ್ನೆಲ್ಲರ ಕರೆದು ತಾಂಬೂಲ ಕೊಟ್ಟು ಆಶೀರ್ವಾದ ಪಡೆದು ಪೂಜೆಯನ್ನು ನೆರವೇರಿಸುತ್ತೇವೆ. ಮತ್ತೊಮ್ಮೆ ಪ್ರತಿ ಚಿಕ್ಕಬಳ್ಳಾಪುರದ ಹೆಣ್ಣು ಮಕ್ಕಳಿಗೆ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು.